ರಾಜ್ಯ ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಮೂಲಕ ಫ್ರೀ ಕರೆಂಟ್ ಅನ್ನ ಕೊಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸೈಲೆಂಟ್ ಸರ್ಚಾರ್ಜ್ ಮೂಲಕ ವಿದ್ಯುತ್ ಗ್ರಾಹಕರಿಗೆ ಬರೆಯನ್ನ ಎಳಿತಾ ಇದೆ. ರಾಯಚೂರಿನಲ್ಲಿ ಹೆಚ್ಚುವರಿ ಶುಲ್ಕವನ್ನ ಕಂಡು ನಿವಾಸಿಗಳು ದಂಗಾಗಿದ್ದಾರೆ. ಜೆಸ್ಕಾಂ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ವಿದ್ಯುತ್ ಬಳಕೆದಾರರಿಗೆ ಸರ್ಕಾರದಿಂದ ಹೊರೆ, ಜೆಸ್ಕಾಂ ನೌಕರರ ಪಿಂಚಣಿ ಮತ್ತು ಗ್ರಾಜ್ಯುಟಿ ಶುಲ್ಕ ವಸೂಲಿ, ವಿದ್ಯುತ್ ಬಿಲ್ ಕಂಡು ದಂಗಾದ ರಾಯಚೂರು ಜನ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಸಾಧನೆಯನ್ನ ಹೇಳಿಕೊಳ್ಳುತ್ತಲೇ ಜನರ ಮೇಲೆ ಒಂದೊಂದೇ ಹೊರೆಯನ್ನ ಹೊರಿಸುತ್ತಿದೆ. ಗೃಹ ಜ್ಯೋತಿ ಯೋಜನೆ ಮೂಲಕ 100 ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತಿರುವ ಸರ್ಕಾರ ಜೆಸ್ಕಾಂ ನೌಕರರಿಗಾಗಿ ಪಿಂಚಣಿ ಮತ್ತು ಗ್ರಾಜ್ಯುಟಿ ಹಣವನ್ನ ಗ್ರಾಹಕರಿಂದಲೇ ವಸೂಲಿ ಮಾಡಲು ಮುಂದಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಶುಲ್ಕ ವಿಧಿಸಲಾಗುತ್ತಿದೆ. ಜೂನ್ ಜುಲೈ ತಿಂಗಳ ಕರೆಂಟ್ ಬಿಲ್ನಲ್ಲಿ ಪಿಂಚಣಿ ಮತ್ತು ಗ್ರಾಜ್ಯುಟಿ ಶುಲ್ಕ ಕಾಲಂ ಸೇರ್ಪಡೆಯಾಗಿರುವುದನ್ನು ಕಂಡು ರಾಯಚೂರಿನಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹೊರೆ ಮೇಲೆ ಹೊರೆ ಬೀಳ್ತಾ ಇದೆ. ಯಾಕಂತಂದರೆ ಈಗೇನು ಹೊಸದಾಗಿ ವಿದ್ಯುತ್ ಶಕ್ತಿ ಬಿಲ್ಲಲ್ಲಿ ಗ್ರಾಚ್ಯುಟಿ ಮತ್ತು ಪಿಂಚಣಿ ಟ್ಯಾಕ್ಸ್ ಒಂದು ಹಾಕ್ತಾ ಇದ್ದಾರೆ. ಅದು ಪ್ರತಿ ಯೂನಿಟ್ಗೆ 36 ಪೈಸೆ ಅಂತೇಳಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಜುಲೈ ತಿಂಗಳಿಂದ ಬರ್ತಾ ಇದೆ. ಇದನ್ನು ನಾವು ಕೂಲಂಕುಷವಾಗಿ ಅವಲೋಕನೆ ಮಾಡಿದಾಗ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದು ಕಡೆ ವಿದ್ಯುತ್ ಶಕ್ತಿ ಪ್ರಸರಣ ಆಯೋಗ ಏನಿದೆ, ಇದೇ ಒಂದು ಜೆಸ್ಕಾಮಿಗೆ ಒಂದು ಆದೇಶ ಮಾಡಿ ಈ ಎಂಪ್ಲಾಯಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಗ್ರಾಚ್ಯುಟಿ ಮತ್ತು ಪಿಂಚಣಿಯನ್ನು ಸಾರ್ವಜನಿಕರಿಂದ ಅಂದರೆ ಗ್ರಾಹಕರಿಂದ ವಸೂಲಿ ಮಾಡ್ಕೋರಿ ಅಂತೇಳಿ ಒಂದು ಆದೇಶನ ಮಾಡಿರೋದು ನಿಜಕ್ಕೂ ಒಂದು ದೊಡ್ಡ ದುರಂತ. ಸರ್ಕಾರ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯನ ಮಾಡ್ತಾ ಇದ್ವಿ. ಸರ್ಕಾರ ಇಲಾಖೆ ನೀಡಬೇಕಿದ್ದ ಸೌಕರ್ಯಗಳ ವೆಚ್ಚ ಗ್ರಾಹಕರ ತಲೆಗೆ ಹಾಕಲಾಗುತ್ತಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಆದೇಶ ಹಿನ್ನೆಲೆ ಹೊಸ ಚಾರ್ಜ್ ಗ್ರಾಹಕರಿಗೆ ಹೊರೆಯಾಗಿದೆ. ಪ್ರತಿ ಯೂನಿಟ್ಗೆ 36 ಪೈಸೆಯನ್ನ ಗ್ರಾಹಕರಿಗೆ ಹೆಚ್ಚುವರಿ ವಸೂಲಿ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರು ಖಂಡಿಸಿದ್ದಾರೆ. ಸರ್ಕಾರ ಮರುಪರಿಶೀಲನೆ ಮಾಡಿ ಹೆಚ್ಚುವರಿ ಶುಲ್ಕವನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್, ಬಹಳಷ್ಟು ಮಂದಿಗೆ ಮಾಹಿತಿ ಇಲ್ಲ. ಏನೋ 1 ತಿಂಗಳ ಅಂತ ಹೇಳ್ತಾ ಇದ್ದಾರೆ ಕೆಲವು ಜೆಸ್ಕಾಂ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ. ಬಟ್ ನಿಜ ಹೇಳಬೇಕಾದ್ರೆ ಇದು ಮೇ ತಿಂಗಳದಲ್ಲಿದೆ. ಮೇ, ಜೂನ್, ಜುಲೈಲ್ಲೂ ಈ ಕಂಡು ಬರ್ತದೆ. ಏನಾಗ್ತಾ ಇದೆ, ಸರ್ಕಾರ ಬರೆ ಮೇಲೆ ಬರೆ ಆಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ನಾವು ಫ್ರೀ ಕೊಟ್ಟಿದ್ದೀವಿ ಅಂತಾರೆ ಎಲ್ಲ ಕರ್ನಾಟಕ ಜನತೆಗೆ. ಆ ವಿಚಾರದ ಮೇಲೆ ಅಧಿಕಾರಿಗೆ ಬಂದರೂ ಸಂತೋಷ. ಬಟ್ ಫ್ರೀ ನೆಪದಲ್ಲಿ ಏನಾಗ್ತಾ ಇದೆ, ನಮಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಈಗ ನೋಡಿ, 1 ಯೂನಿಟ್ಗೆ 36 ಪೈಸಾ. ಸೊ ಈ ರೀತಿ ಆದರೆ ಆಲ್ರೆಡಿ ನಾವು ಕಟ್ಟೋದೇ ಭಾಳ ಆಗಿರುತ್ತೆ. ಅದರಲ್ಲಿ ಮತ್ತೆ ಯೂನಿಟಿಗೆ 36 ಪೈಸಾ ಅಂದ ತಕ್ಷಣ ಮತ್ತೆ ತ್ರಾಸಾಗುತ್ತೆ. ಈ ಥರ ಆದರೆ ಪ್ರತಿಯೊಂದು ಮೇಲೆ ಇರೋದಲ್ಲ, ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಾನೆ ಸರ್ಕಾರ ಹೋಗ್ತಾ ಇದೆ. ಇದಕ್ಕೆ ಇದು ನಿಜ ಹೇಳ್ಬೇಕಂದ್ರೆ ನಾವು ಭಾಳ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೆ ಇದರ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಂತ ಕೇಳ್ತೀವಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಗ್ರಾಹಕರಿಗೆ ಹೊರೆ ಹೊರಿಸುತ್ತಿದೆ ಅಂತ ಜನ ಆರೋಪಿಸಿದ್ದಾರೆ. ಕೂಡಲೇ ಹೆಚ್ಚುವರಿ ವಿದ್ಯುತ್ ಬಿಲ್ ಹೊರೆಯನ್ನ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.